ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆ. ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯ. ನಲ್ಲೂರು ದುರ್ಗಾಂಬಿಕಾ ದೇಗುಲದಿಂದ ಪಾದಯಾತ್ರೆ. ದಾವಣಗೆರೆ ಡಿಸಿ ಕಚೇರಿವರೆಗೂ ಪಾದಯಾತ್ರೆ. ಹುಚ್ಚವ್ವನಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಪಾದಯಾತ್ರೆ. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು ನಲ್ಲೂರು ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನದಿಂದ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕಾಗಿ ಯತ್ನವನ್ನ ಮಾಡಲಾಗಿದೆ. ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಹಾರ ಹಾಕುವ ಮೂಲಕ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗಿರುವಂಥದ್ದು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣ ಚನ್ನಗಿರಿ ತಾಲೂಕು ಸಮಿತಿ ಎಬಿ ನ್ಯೂಸ್ನೊಂದಿಗೆ ಮಾತನಾಡಿದರು ಹಾಗೂ ಕೆಲವು ಬೇಡಿಕೆಗಳನ್ನು ಈಡೇರಿಸುವಂತೆಯೂ ಕೂಡ ಪ್ರಸ್ತಾಪಿಸಿದರು. ಹಲವಾರು ವರ್ಷದಿಂದ ಅವರು ಲೀಸ್ ತಗೊಂಡಿದ್ದು ಅವರು 30-35 ಲೀಸ್ ಅಂತ ಮಾಡ್ಕೊಂಡಿದ್ರು. ಈಗ ಎಂಪಿಎಂನವರು ಈಗ ಕಟವಾಗ್ಲೂ ಕೂಡ ನಮಗೆ ಎಂಪಿಎಂ ಅವರು ಈಗ 30 ವರ್ಷ 35 ವರ್ಷ ಅಂತ ಎಂಪಿಎಂನವರು ಇಟ್ಕೊಂಡಿದ್ರು. ಈಗ ಅವರು ಕೂಡ ಸಾಧ್ಯ ಇಲ್ಲ. ಇನ್ನೊಂದು ಸರ್ತಿ ಅವ್ರು ಏನ್ ಮಾಡ್ತಿದ್ದಾರೆ, ಮತ್ತೆ ಲೀಸ್ ಕೊಡೋಂತ ಸರ್ಕಾರ ಮನೆ ಕೊಡ್ತಿದ್ದಾರೆ. ಈಗ ಅದಕ್ಕೋಸ್ಕರ ನಾವು ರೈತ ಸಂಘದವರು ಏನು ಹುಚ್ಚನಹಳ್ಳಿ ಮಂಜುನಾಥ ಬಣದಿಂದ ನಮ್ಮ ರೈತ ಸಂಘ ಹಸ್ತಪಳ್ಳಿ ಗ್ರಾಮದಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ರೈತರು ಈಗ ನಮಗೆ ಇರೋ ನಿವೇಶನ ಇಲ್ಲ. ಈಗ ಆ ನಿವೇಶನ ನಮಗೆ ಸರ್ಕಾರದವರು ಮಂಜೂರಾತಿ ಮಾಡಿಕೊಡ್ಬೇಕು. ಈಗ ನಮ್ಮ ಈ ಥರ ನಮ್ಮ ಎಂಪಿಎಂನವ್ರು ಏನಾಗಿರ್ತಾರೆ ಸರ್, ನಮ್ದು 553 ಎಕರೆ 33 ಗುಂಟೆ ನಮ್ದು ಮಂಜೂರಾತಿ ಆಗಿರೋದು. ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸಿ ಹಾಗೂ ಸಾಸವಳ್ಳಿ ಏತ ನೀರಾವರಿಯನ್ನ ಶೀಘ್ರದಲ್ಲೇ ಮುಕ್ತಾಯ ಮಾಡಬೇಕು, ಪೂರ್ಣಗೊಳಿಸಬೇಕು ಅಂತೇಳಿ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನಗಳನ್ನ ಹಂಚಿಕೆ ಮಾಡಬೇಕು, ಮತ್ತೆ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು, ಬಗರ್ಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರಗಳನ್ನ ಕೊಡಬೇಕು ಶೀಘ್ರದಲ್ಲಿ ಅಂತೇಳಿ ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ದಾವಣಗೆರೆ ಜಿಲ್ಲಾ ರೈತ ಸಂಘದವರು ಚನ್ನಗಿರಿ ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕುವಂತ ಐತಿಹಾಸಿಕ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಇವೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈಗಾಗಲೇ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಸಹ ವರ್ಷಗಳು ಕಳೆದರೂ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾಯ್ದೆ ಜಾರಿ ಮಾಡಿಲ್ಲ. ಅಟ್ಲೀಸ್ಟ್ ನಾವು ಡೆಲ್ಲಿಯಲ್ಲಿ ಹೋರಾಟ ಮಾಡ್ತೀವಿ, ಅವಕಾಶ ಕೊಡ್ರಿ ಅಂತ ಹೇಳಿದ್ರು ನಮ್ಗೆ ಇದುವರೆಗೂ ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ. 200 ಕಿಲೋಮೀಟರ್ ದೂರದಲ್ಲಿನೇ ನಮ್ಮ ಮೇಲೆ ಅಶ್ರುವಾಯುವನ್ನ ಸುರಿಸ್ತಾ
ದೌರ್ಜನ್ಯ ಮಾಡ್ತಾ ಲಾಠಿ ಚಾರ್ಜ್ ಮಾಡ್ತಾ ಬ್ಯಾರಿಕೇಡ್ಗಳನ್ನ ಹಾಕೊಂಡು ರೈತರನ್ನ ತಡೆಯುವಂತ ದೌರ್ಜನ್ಯವನ್ನ ಕೇಂದ್ರ ಸರ್ಕಾರ ಮಾಡ್ತದೆ. ಇವೆಲ್ಲವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಪಾದಯಾತ್ರೆ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದೀವಿ. ಈ ವಿಚಾರವಾಗಿ ನಮ್ಮ 22ನೇ ತಾರೀಕು ದಾವಣಗೆರೆ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತರು ಸಹ ಸೇರಿ ಕನಿಷ್ಠ 5,000 ಜನ ಅವತ್ತು ಜಿಲ್ಲಾಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿದ್ದಾಗಲೇ ಈ ಒಂದು ಸಾಸವಳ್ಳಿ ಏತ ನೀರಾವರಿ ಯೋಜನೆಯನ್ನು ಆರಂಭಿಸಿದರು. ಅದಾದ್ಮೇಲೆ ಸರ್ಕಾರ ಬದಲಾವಣೆಗಳಾದ್ಮೇಲೆ ಆ ಸರ್ಕಾರ ಆರಂಭ ಮಾಡಿದ್ದು, ಈ ಸರ್ಕಾರ ಆರಂಭ ಮಾಡಿದ ಮಲತಾರಣೆ ಧೋರಣೆ ಮುಖಾಂತರ ದುಡ್ಡು ಬಿಡುಗಡೆ ಮಾಡಿದ್ರೆ ಈ ವ್ಯವಸ್ಥೆ ಕುಂಠಿತವಾಗಿತ್ತು. ತೀವ್ರವಾದ ಬರಗಾಲಗಳು, ಬೋರ್ವೆಲ್ ಇಲ್ಲ, ಚಾನಲಲ್ಲಿ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ. ಈ ತರ ಪರಿಸ್ಥಿತಿಯಲ್ಲೂ ಸಹ ಈ ಸಾಸವಳ್ಳಿ ಏತ ನೀರಾವರಿ ಮುಕ್ತಾಯಗೊಳಿಸಿ ಅಂತೇಳಿ ಈ ಮುಗ್ಧ ಹೆಣ್ಣು ಮಕ್ಕಳು ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ಇದೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ನೀವು ದಾವಣಗೆರೆ ಬಂದಾಗ ಹಲವಾರು ಸಾರಿ ನಾವು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಸಾಸವಳ್ಳಿ ಏತ ನೀರಾವರಿಯನ್ನ ಪೂರ್ಣಗೊಳಿಸಿ ಅಂತೇಳಿ ಈಗ ಕೋರ್ಟಲ್ಲಿದ್ದ ಕೇಸ್ ವಾಪಸ್ ತಗೊಂಡಿದ್ದಾರೆ. ಸಮರೋಪರದಲ್ಲಿ ಈಗ ಮುಂಗಾರು ಮಳೆ ಏನು ಆರಂಭ ಆಗುತ್ತೆ ಅಷ್ಟೊತ್ತಿಗೆ ಕೆರೆ ನೀರುಗಳು ತುಂಬಿಸೋ ಅಂತದ್ದು ಕಾಮಗಾರಿ ಮುಕ್ತಾಯಗೊಳಿಸಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.